ಜಮ್ಮು ಕಾಶ್ಮೀರದಲ್ಲಿ ಸೇನೆ ಮೆಗಾ ಆಪರೇಷನ್ ಮಾಡ್ತಾ ಇದೆ. ಉಗ್ರರ 7 ಮನೆಗಳನ್ನು ಧ್ವಂಸ ಮಾಡಿದೆ ಸೇನೆಯಲ್ಲಿ. ಪುಲ್ವಾಮಾ, ಕುಲ್ಗಾಮ್, ತ್ರಾಲ್, ಬಿಜ್ಬೆಹಾರ್, ಶೋಫಿಯಾನ್ನಲ್ಲಿದ್ದಂಥ ಉಗ್ರರ ಮನೆಗಳು ಧ್ವಂಸವಾಗಿದೆ. ನಾಮಾವಶೇಷ ಮಾಡುವಂಥ ಒಂದು ಪ್ರಯತ್ನ ಇದು. ಯಾರೆಲ್ಲ ಉಗ್ರರ ಮನೆಗಳು ಅಂತ ಇದ್ವೋ ಆ ಮನೆಗಳನ್ನು ಇದೀಗ ಸೇನೆ ಧ್ವಂಸ ಮಾಡ್ಕೊಂಡು ಬರ್ತಾ ಇದೆ. ಪುಲ್ವಾಮಾದಲ್ಲೂ, ಕುಲ್ಗಾಮ್, ತ್ರಾಲ್, ಬಿಜ್ಬೆಹಾರ್ ಎಲ್ಲ ಕಡೆ ಶೋಫಿಯಾನ್ ಇಲ್ಲಿದ್ದಂಥ ಉಗ್ರರ ಮನೆಗಳನ್ನು ಸೇನೆ ಧ್ವಂಸ ಮಾಡ್ತಾ ಇದೆ. ಎಹ್ಸಾನ್ ಉಲ್ ಹಕ್, ಜಾಕಿರ್ ಅಹಮದ್ ಗನಿಯಾ, ಶಾಹಿದ್ ಅಹಮದ್ ಕುತಾಯ್, ಜಾಹಿದ್ ಅಹಮದ್ ಹ್ಯಾರಿಸ್, ಆಸಿಫ್ ಅಹಮದ್, ಆದಿಲ್ ತೋಕಲ್ ಇಷ್ಟು ಜನಗಳ ಮನೆಗಳು ಇಲ್ಲಿದ್ವಾ ಅನಿಸ್ಬೇಕು. ಆ ಥರ ಧ್ವಂಸ ಮಾಡಿ ಹಾಕಿದೆ ಸೇನೆ. ಪಾಕಿಸ್ತಾನದ ಜೊತೆ ಯುದ್ಧದ ಅನಿವಾರ್ಯತೆ ಏನೂ ಇಲ್ಲ ಅಂಥೇಳಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಯಾವತ್ತೂ ಶಾಂತಿಯ ಪರವಾಗಿರ್ತಕ್ಕಂಥ ಮನುಷ್ಯ, ನಾನು ಯುದ್ಧದ ಪರ ಇಲ್ಲ. ಯುದ್ಧದ ಬದಲು ಭದ್ರತೆ ನಾವು ಬಿಗಿ ಮಾಡ್ಕೊಳ್ಬೇಕಿಲ್ಲಿ. ಈಗ ಏನೇ ಕ್ರಮ ಕೈಗೊಂಡರೂ ಕೂಡ 26 ಜನಗಳ ಜೀವವನ್ನು ವಾಪಸ್ ತರೋದಕ್ಕೆ ಸಾಧ್ಯ ಇದೆಯಾ? ಈಗ ಕೇಂದ್ರ ಸರ್ಕಾರ ತನ್ನ ಭದ್ರತಾ ವೈಫಲ್ಯವನ್ನು ಒಪ್ಪಿಕೊಂಡಿದೆ. ನಾನು ಮೊದಲೇ ಹೇಳಿದ್ದೆ, ನನ್ನ ಮಾತು ಈಗ ನಿಜವಾಗಿದೆ. ಸರ್ವಪಕ್ಷ ಸಭೆಗೆ ಗೈರಾದ ಪ್ರಧಾನಿ ವಿರುದ್ಧವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಇಂತಹ ಸಭೆಗಿಂತ ಮಹತ್ವದ ಸಭೆ ಯಾವುದಿದೆ ಹೇಳಿ ಅಂಥೇಳಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡಿಗರನ್ನೆಲ್ಲ ಭೇಟಿ ಮಾಡಿದ್ದಾರೆ ಅವರಲ್ಲಿ, ಎಲ್ಲರೂ ಕರ್ಕೊಂಡು ಬಂದಿದ್ದಾರೆ. ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆಯಾ? ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂಥ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನು ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಕಾಶ್ಮೀರ ವಿಚಾರದಲ್ಲಿ ಭದ್ರತಾ ವೈಫಲ್ಯವನ್ನು ಕೇಂದ್ರದವರೇ ಒಪ್ಪಿಕೊಂಡಿದ್ದಾರೆ ಅಂತ. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕಾಗಿತ್ತು. ಯಾತ್ರಾರ್ಥಿಗಳು ಹೋಗಂಥ ಸ್ಥಳ, ಮತ್ತು ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ. ಇವರು ಭಾಳ ಎಚ್ಚರಿಕೆಯಿಂದ ಇರಬೇಕು. ದರ್ ಇಸ್ ಎ ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು. ಅಂದರೆ ಜನಕ್ಕೆ ಅಲ್ಲಿ ಭದ್ರತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅತಿ ಹೆಚ್ಚು ಜನ ಹೋಗ್ಬಿಟ್ರು. ಭಾಳ ಭದ್ರತೆ ಇದೆ ಅಂತ ಜನ ನಂಬಿಬಿಟ್ರು ಅವ್ರನ್ನ. ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡೋಕ್ಕಾಗಲಿಲ್ಲ. ಅವ್ರಿಗೆ ಜನ ನಂಬ್ಕೊತಾರೆ, ಕೊಡಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಪ್ರಜೆಗಳನ್ನ ವಾಪಸ್